ಸೆರಗಿನ ಮರೆಯಲ್ಲಿ ಅಡಗಿದ ಸಂಕೋಚ ಭಾಗ 2 ಒಂದು ನೋಡಿಲ್ಲ ಅಂದರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ತುಂಬ ಅಂದರೆ ತುಂಬ ರೊಮ್ಯಾಂಟಿಕ್ ಆಗಿದೆ, ಥ್ರಿಲ್ಲಿಂಗ್ ಆಗಿದೆ. ನಂದಿನಿ: ಏನಿದು? ಹೀಗೆ ನೋಡ್ತಾ ಇದ್ರೆ ನನಗೇನೋ ಒಂಥರ ಆಗ್ತಾ ಇದೆ. ಪ್ಲೀಸ್ ಆ ಕಡೆ ತಿರುಗಿ. ಅರ್ಜುನ್: ಯಾಕೆ? ನನ್ನ ಕಣ್ಣುಗಳಲ್ಲಿ ನಿನಗೆ ಭಯ ಕಾಣ್ತಿದೆಯಾ ಅಥವಾ ನಿನ್ನ ಮೇಲಿರೋ ನನ್ನ ಹಕ್ಕು ಕಾಣ್ತಿದೆಯಾ? ನಂದಿನಿ: ಹಕ್ಕು ಆ ಪದಾನೇ ಕೇಳೋ ಕಷ್ಟ ಆಗ್ತಿದೆ. ನಾವಿಬ್ಬರು ಫ್ರೆಂಡ್ಸ್ ಆಗಿದ್ವಿ ಅನ್ನೋದು ನಿಜ, ಆದರೆ ಈ ಕ್ಷಣದಲ್ಲಿ ಈ ರೂಮಿನ ಅಲಂಕಾರ, ಈ ಹೂವುಗಳು ಎಲ್ಲನೂ ನೀನು ನನ್ನ ಗಂಡ ಅಂತ ನೆನಪು ಮಾಡ್ತಾ ಇದೆ. ನನಗೆ ಅದು ಇನ್ನೂ ಜೀರ್ಣ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಅರ್ಜುನ್. ಅರ್ಜುನ್ ಒಂದು ಹೆಜ್ಜೆ ಹತ್ತಿರ ಬಂದ. ನೋಡು ನಂದಿನಿ, ಈ ಹೂಗಳು ಬಾಡಿ ಹೋಗಬಹುದು, ಈ ಅಲಂಕಾರ ನಾಳೆ ಖಂಡಿತ ಇರಲ್ಲ, ಆದರೆ ನಿನ್ನ ಈ ಹಠಮಾರಿ ಗೆಳೆಯ ಮಾತ್ರ ಇಲ್ಲೇ ಇರ್ತಾನೆ. ನಿನ್ನ ನೆನಪಿದೆಯಾ, ಕಾಲೇಜ್ನಲ್ಲಿ ನಿನಗೆ ಯಾರೋ ಚೀಟಿ ಕೊಟ್ಟಾಗ ನೀನು ಅದನ್ನು ಹರಿದು ನನ್ನ ಮುಖಕ್ಕೆ ಒಗ್ದಿದ್ದೆ. ನನಗೆ ಇವೆಲ್ಲ ಇಷ್ಟ ಇಲ್ಲ, ಒಂದ್ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಅಂತ ನನಗೆ ಸರಿಯಾಗಿ ಬುದ್ಧಿ ಹೇಳಿದ್ದೆ. ನಂದಿನಿ ಸಣ್ಣಗೆ ನಗುತ್ತಾ: ಹೌದೌದು, ಅವಾಗ ನೀನು ಎಷ್ಟು ಹೆದರ್ಕೊಂಡಿದ್ದೆ ಅಂದರೆ ಒಂದು ವಾರ ನನ್ನ ಎದುರುಗಡೆನೇ ಬಂದಿರಲಿಲ್ಲ ನೀನು. ಹೆದರ್ಪುಕ್ಲ. ಅರ್ಜುನ್: ಹೆದರಿದ್ದೆ, ಯಾಕಂದರೆ ಆ ಚೀಟಿ ಬರೆದಿದ್ದು ನಾನೇ ಅಂತ ನಿನಗೆ ಗೊತ್ತಾದರೆ ನನ್ನ ಪರಿಸ್ಥಿತಿ ಏನಾಗುತ್ತೋ ಅಂತ. ಇವತ್ತು ಧೈರ್ಯ ಮಾಡಿ ಹೇಳ್ತಾ ಇದ್ದೀನಿ ನೋಡು. ಆವತ್ತಿನಿಂದಲೂ ಈ ಅರ್ಜುನ್ ನಿನ್ನನ್ನೇ ಕಾಯ್ತಿದ್ದ. ನಂದಿನಿ ಸ್ತಬ್ಧಳಾಗಿ: ಅರ್ಜುನ್, ನಿಜವಾಗ್ಲೂನಾ? ಅಂದರೆ ಆ ಚೀಟಿ, ಆ ಎಂತಹ ಕಳ್ಳ ನೀನು! ಇಷ್ಟು ವರ್ಷ ಒಂದೇ ಒಂದು ಸುಳಿವು ಕೊಡಲಿಲ್ವಲ್ಲ ನೀನು? ಅರ್ಜುನ್: ಕೊಡೋಕೆ ಭಯ ಇತ್ತು. ನಿನಗೆ ನನ್ನ ಮೇಲಿರೋ ಆ ನಂಬಿಕೆ ಎಲ್ಲಿ ಪ್ರೀತಿ ಹೆಸರಲ್ಲಿ ಕಳೆದು ಹೋಗ್ಬಿಡುತ್ತೋ ಏನೋ ಅಂತ. ಆದರೆ ಇವತ್ತು ನಿನ್ನ ಕೈ ಹಿಡಿದು ನಿಂತಾಗ ಅನ್ನಿಸ್ತಿದೆ ಅವತ್ತೇ ಹೇಳಬೇಕಿತ್ತು ಅಂತ. ನಂದಿನಿ: ಹೇಳಿದ್ರು ನಾನು ಒಪ್ತಿರ್ಲಿಲ್ವೇನೋ, ಆದರೆ ಈಗ ನೀನು ಈ ರೀತಿ ಮಾತಾಡ್ತಿದ್ರೆ ನನ್ನ ಭಯಗಳೆಲ್ಲ ಸಣ್ಣದಾಗಿ ಕಾಣಿಸ್ತಾ ಇವೆ. ಅರ್ಜುನ್: ನಾನು ನಿನ್ನನ್ನು ನೋಯಿಸಿದ್ರೆ? ಅರ್ಜುನ್: ನೋಯಿಸು, ಆದರೆ ಪರವಾಗಿಲ್ಲ. ಪ್ರೀತಿಯಲ್ಲಿರೋ ಗಾಯಕ್ಕೆ ಪ್ರೀತಿಯೇ ಮದ್ದು. ಈಗ ಹೇಳು, ಈ ಮಳೆ ಬರ್ತಿದೆಯಲ್ಲ, ನಿನಗೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅನ್ನಿಸ್ತಿದೆಯಾ? ನಂದಿನಿ: ಈ ಟೈಮಲ್ಲ, ಹುಚ್ಚ ನೀನು, ಈ ಮಳೆಯಲ್ಲಿ ಹೊರಗೆ ಹೋಗೋಕ್ಕಾಗತ್ತಾ? ಅರ್ಜುನ್: ಹೊರಗೆ ಹೋಗೋದೇನು ಬೇಕಾಗಿಲ್ಲ, ಈಗೋ ಇಲ್ಲೇ ಇದೆ. ಬೀರುವಿನ ಪಕ್ಕದಲ್ಲಿ ಒಂದು ಸಣ್ಣ ಬಾಕ್ಸ್ ಹೊರ ತೆಗೆಯುತ್ತಾ: ನಿನಗೆ ವೆನಿಲಾ ಅಂದರೆ ತುಂಬ ಇಷ್ಟ ಅಂತ ನನಗೆ ಆ್ಯಕ್ಚುಲಾಗಿ ಗೊತ್ತು. ನಂದಿನಿ ಕಣ್ಣರಳಿಸಿ: ನೀನು ನೀನು ಇದನ್ನೆಲ್ಲ ಮೊದಲೇ ಪ್ಲ್ಯಾನ್ ಮಾಡಿದ್ದಾ? ಎಷ್ಟು ಹೊತ್ತಿಂದ ಇದನ್ನು ಬಚ್ಚಿಟ್ಟಿದ್ದೆ ಅರ್ಜುನ್? ಅರ್ಜುನ್: ರೂಮಿಗೆ ಬರೋಕ್ಕಿಂತ ಮುಂಚೆ ನೀನು ನನ್ನನ್ನು ಶತ್ರು ಥರ ನೋಡ್ತೀಯ ಅಂತ ಗೊತ್ತು, ಅದಕ್ಕೆ ಈ ಸಂಧಾನದ ಐಟಮನ್ನು ತಂದಿಟ್ಟಿದ್ದೆ. ನಂದಿನಿ ನಗುತ್ತಾ ಸ್ಪೂನನ್ನು ಕೈಗೆತ್ಕೊಂಡು: ನೀನು ತುಂಬ ಡೇಂಜರಸ್ ಅರ್ಜುನ್. ಮನುಷ್ಯನ ಮನಸ್ಸನ್ನು ಐಸ್ ಕ್ರೀಮ್ ಕೊಟ್ಟು ಕರಗಿಸ್ತೀಯಲ್ಲ. ತಗೋ, ನೀನೊಂದು ತುತ್ತು ತಿನ್ನು ಅಂತ ಕೊಟ್ಟಿದ್ಲು. ಅರ್ಜುನ್: ಬೇಡ, ನೀನು ತಿಂದರೆ ನಾನು ತಿಂದ ಹಾಗೆ. ನಂದಿನಿ ಅವನ ಬಾಯಿಗೆ ಸ್ಪೂನ್ ಹತ್ತಿರ ತಂದು: ತಿನ್ನು ನೋಡು, ಮತ್ತೆ ಆರ್ಡರ್ ಮಾಡ್ತಿದೀಯಾ? ತಿನ್ನು ಅಂದರೆ ತಿನ್ನಬೇಕಷ್ಟೆ. ಈಗ ನಾನೇ ಅಲ್ವಾ ನಿನ್ನ ಬೆಸ್ಟ್ ಫ್ರೆಂಡ್ ಮತ್ತು ನಿನ್ನ ಹೆಂಡತಿ, ಹಾಗಾಗಿ ತಿಂದರೆ ಏನೂ ಆಗಲ್ಲ. ಅರ್ಜುನ್ ನಗುತ್ತಾ: ಓಹೋ, ಈಗ ತಾನೇ ಅಪ್ಪಣೆ ಆಯ್ತಲ್ಲ, ಹಾಗಾದರೆ ನನಗೂ ಒಂದು ಹಕ್ಕಿದೆ ಅನಿಸುತ್ತೆ. ನಂದಿನಿ ನಾಚಿಕೆಯಿಂದ ಕಣ್ಣು ಕೆಳಗೆ ಬಿಟ್ಟು: ಏನು? ಯಾವ ಥರ ಹಕ್ಕು? ಅರ್ಜುನ್: ನಿನ್ನ ಕಣ್ಣಲ್ಲಿರೋ ಕಣ್ಣೀರನ್ನು ಒರೆಸೋ ಹಕ್ಕು. ಇನ್ನು ಮುಂದೆ ಈ ಕಣ್ಣಲ್ಲಿ ಹನಿ ಬಂದರೆ ಅದು ಬರೀ ಸಂತೋಷದಿಂದಾಗಿರಬೇಕು. ಪ್ರಾಮಿಸ್ ಮಾಡ್ತೀಯಾ? ನಂದಿನಿ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು: ಪ್ರಾಮಿಸ್, ಆದರೆ ಒಂದೇ ಒಂದು ಕಂಡೀಷನ್ನು. ನೀನು ಯಾವತ್ತೂ ಹೀಗೆ ಇರಬೇಕು, ನನ್ನ ತಪ್ಪುಗಳನ್ನು ಒಪ್ಕೊಳ್ಳುವಷ್ಟು ದೊಡ್ಡ ಮನಸ್ಸು ಮಾಡಬೇಕು. ಅರ್ಜುನ್: ಖಂಡಿತ. ಈಗ ಈ ಹಳೆ ಡೈರಿ, ಈ ಉಂಗುರ ಎಲ್ಲವನ್ನ ಪಕ್ಕಕ್ಕಿಟ್ಬಿಡೋಣ. ನಾಳೆಯಿಂದ ನಮ್ಮ ಹೊಸ ಕತೆ ಶುರುವಾಗಲಿ. ಈ ರಾತ್ರಿ ಬರೀ ನಮಗಾಗಿ, ಏನಂತೀಯಾ? ನಂದಿನಿ ಅವನ ಹೆಗಲ ಮೇಲೆ ತಲೆ ಇಟ್ಟು: ಹ್ಞೂ. ಮಳೆ ಇನ್ನೂ ನಿಂತಿಲ್ಲ ಅರ್ಜುನ್, ಗಾಳಿ ತುಂಬ ತಣ್ಣಗಿದೆ ಅರ್ಜುನ್. ಅರ್ಜುನ್ ಅವಳನ್ನು ಹತ್ತಿರಕ್ಕೆ ಎಳೆದುಕೊಳ್ಳುತ್ತೆ: ಇರಲಿ ಬಿಡು, ಈ ಪ್ರೀತಿಯ ಬೆಚ್ಚಗಿನ ಹಾದಿಯಲ್ಲಿ ಮಳೆ ಇರಲಿ, ಗಾಳಿ ಇರಲಿ, ನಿನ್ನ ಜೊತೆ ಇದ್ರೆ ಸಾಕಲ್ವಾ? ನಂದಿನಿ: ಅರ್ಜುನ್, ಐ ಲವ್ ಯು. ಅರ್ಜುನ್: ಇದೇ ಮಾತಿಗೋಸ್ಕರ ನಾನು 19 ವರ್ಷ ಕಾದಿದೆ ನಂದಿನಿ. ಈಗ ಈ ರಾತ್ರಿ ಪೂರ್ತಿ ನಂದೆ. ಅರ್ಜುನ್: ಹ್ಞೂ. ಹಾಗೆ ಸುಮ್ಮನೆ ಹೆಗಲ ಮೇಲೆ ತಲೆ ಇಟ್ಟು ಮೌನವಾದರೆ ಹೇಗೆ? ನೀನು ಅರ್ಧ ಐಸ್ ಕ್ರೀಮ್ ಕರಗಿ ನೀರಾಗ್ತಾ ಇದೆ ನೋಡು. ನಂದಿನಿ ಮೆಲ್ಲಗೆ ತಲೆ ಎತ್ತಿ ಅವನ ಕಣ್ಣುಗಳನ್ನು ನೋಡುತ್ತಾ: ನೀರಾಗಲಿ ಬಿಡು, ಇಷ್ಟು ವರ್ಷ ಈ ಮನಸ್ಸು ಕಲ್ಲಾಗಿತ್ತು, ಈಗ ಕರಗ್ತಿದೆಯಲ್ಲ, ಅದು ಸಾಕು ನನಗೆ. ಅರ್ಜುನ್: ಅಬ್ಬಾ, ಇಷ್ಟು ದೊಡ್ಡ ಡೈಲಾಗ್ ಹೊಡಿಯೋಕೆ ಕಲ್ತಿದ್ದು ಯಾವಾಗ? ನೀನು ಬರೀ ಹಠ ಮಾಡೋಕೆ ಮಾತ್ರ ಲಾಯಕ್ ಅಂದ್ಕೊಂಡಿದ್ದೆ. ನಂದಿನಿ ಮತ್ತೆ ಹಠ ಶುರು ಮಾಡಲಾ? ಈಗ ನೋಡು,
ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದು ತನ್ನ ಕಡೆಗೆ ಎಳೆದುಕೊಳ್ಳುತ್ತಾ, ಈಗ ಹೇಳು, ನಿನಗೆ ನನ್ನಲ್ಲಿ ಯಾವುದು ಇಷ್ಟ ಅಂತ? ನನ್ನ ರೂಪನ ಅಥವಾ ನನ್ನ ಆಟನ? ಅರ್ಜುನ್ ತುಂಟತನದಿಂದ ನಗುತ್ತಾ, ರೂಪ ಅಂತ ಹೇಳಿದರೆ ನೀನು ಸುಳ್ಳು ಹೇಳ್ತಿದ್ದೀಯಾ ಅಂತೀಯ. ಹಠ ಅಂತ ಅಂದರೆ ನಾನು ಅಷ್ಟು ಕೆಟ್ಟವಳ ಅಂತ ಜಗಳ ಮಾಡ್ತೀಯ. ಸೇಫ್ ಆಗಿರಲಿ ಅಂತ ನಾನು ನಿನ್ನ ಆ ಸಣ್ಣ ಮೂಗಿನ ಮೇಲೆ ಇರೋ ಕೋಪನ ಇಷ್ಟಪಡ್ತೀನಿ. ನಂದಿನಿ ಅವನ ಕೆನ್ನೆಯನ್ನು ಮೆಲ್ಲಗೆ ಚಿವುಟಿ, ತುಂಬ ಬುದ್ಧಿವಂತ ನೀನು ಅಂದ ಹಾಗೆ ಅರ್ಜುನ್. ಆವಾಗಲೇ ಕಿವಿ ಹತ್ರ ಏನೋ ಹೇಳಕ್ಕೆ ಬಂದೆ, ಆಮೇಲೆ ಕತ್ಲೆ ಆಯಿತು. ಏನು ಹೇಳಬೇಕಂತಿದ್ದೆ? ಅರ್ಜುನ್ ಅವಳ ಹತ್ತಿರಕ್ಕೆ ಮುಖ ತಂದು ಧ್ವನಿ ತಗ್ಗಿಸಿ, ಅದಾ, ಈ ಮಲ್ಲಿಗೆ ಹೂವಿನ ವಾಸನೆಗಿಂತ ನಿನ್ನ ಕೂದಲಿನ ವಾಸನೆ ತುಂಬ 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 ಚೆನ್ನಾಗಿದೆ ಅಂತ ಹೇಳ್ಬೇಕು ಅಂದ್ಕೊಂಡಿದ್ದೆ. ಅಷ್ಟರಲ್ಲಿ ನೀನು ಬೆಚ್ಚಿ ಬಿದ್ದು ದೂರ ಹೋಗ್ಬಿಟ್ಟೆ ನೋಡು. ನಂದಿನಿ ನಾಚಿಕೆಯಿಂದ ಕೆಂಪಾಗುತ್ತಾ, ಅದು ಆವಾಗ ಭಯ ಇತ್ತು. ಈಗ ಅರ್ಜುನ್ ಈಗ ಅಂದರೆ? ನಂದಿನಿ ಈಗ ಭಯ ಇಲ್ಲ, ಅಂದರೆ ಒಂಥರ ಸಂಕೋಚ. ಈ ಮೇಣದ ಬತ್ತಿ ಬೆಳಕಲ್ಲಿ ನಿನ್ನ ಕಣ್ಣುಗಳು ನನ್ನನ್ನು ನುಂಗು ಬಿಡೋ ಥರ ನೋಡ್ತಾ ಇದೆ. ಅರ್ಜುನ್ ನುಂಗೋದಲ್ಲ ನಂದಿನಿ, ಈ ಕಣ್ಣುಗಳಲ್ಲಿ ನಿನ್ನನ್ನು ಬಚ್ಚಿಟ್ಕೊಳ್ಬೇಕು ಅನ್ನೋ ಆಸೆ. ಸರಿ, ಒಂದು ಕೆಲಸ ಮಾಡೋಣ, ನೀನು ಕಣ್ಣು ಮುಚ್ಕೋ. ನಂದಿನಿ ಕಣ್ಣು ಮುಚ್ಕೋಬೇಕಾ? ಯಾಕೆ? ಮತ್ತೆ ಏನಾದರೂ ಸರ್ಪ್ರೈಸ್ ಇದೆಯಾ? ಅರ್ಜುನ್ ಹ್ಞೂ, ಮುಚ್ಚು ಮೊದಲು, ಆಮೇಲೆ ಗೊತ್ತಾಗುತ್ತೆ. ನಂದಿನಿ ನಂಬಿಕೆಯಿಂದ ಕಣ್ಣನ್ನು ಮುಚ್ಚುತ್ತಾಳೆ. ಅರ್ಜುನ್ ಅವಳ ಮುಖದ ಮೇಲೆ ಹರಡಿದ್ದ ಕೂದಲನ್ನು ಮೆಲ್ಲಗೆ ಸರಿಸಿ ಅವಳ ಹಣೆಯ ಮೇಲೆ ಮೃದುವಾಗಿ ಮುತ್ತಿಡ್ತಾನೆ. ನಂದಿನಿ ಕಣ್ಣು ಬಿಡದೆ ಮೆಲ್ಲಗೆ ಉಸಿರನ್ನು ಬಿಡುತ್ತಾ, ಇದು ಇದು ನಾನು ನಿರೀಕ್ಷೆ ಮಾಡೇ ಇರಲಿಲ್ಲ. ಅರ್ಜುನ್ ಬಲವಂತದ ಪ್ರೀತಿಗಿಂತ ಇಂತಹ ಸಣ್ಣ ಕ್ಷಣಗಳು ಹೆಚ್ಚು ನೆನಪಿರ್ತವೆ ನಂದಿನಿ. ಈಗ ಹೇಳು, ನಿನ್ನ ಗುಂಡಿಗೆ ಜೋರಾಗಿ ಹೊಡೆದುಕೊಳ್ತಾ ಇದೆಯೇ? ನಂದಿನಿ ಅವನ ಕೈಯನ್ನು ತನ್ನ ಹೃದಯದ ಬಳಿ ಇಟ್ಕೊಳ್ತಾ, ಕೇಳು, ಇದು ಬರೀ ನಿನ್ನ ಹೆಸರನ್ನೇ ಹೇಳ್ತಿದೆ ಅನ್ಸುತ್ತೆ. ಅರ್ಜುನ್ ಇವತ್ತು ರಾತ್ರಿ ಈ ಪ್ರಪಂಚವೇ ನಿಂತು ಹೋದರೆ ಚೆನ್ನಾಗಿರುತ್ತಲ್ವಾ? ಬರೀ ನೀನು ಮತ್ತೆ ನಾನು. ಅರ್ಜುನ್ ಪ್ರಪಂಚ ನಿಲ್ಲೋದು ಬೇಡ, ಆದರೆ ಈ ಕ್ಷಣ ಹೀಗೆಯೇ ಇರಲಿ. ನೀನು ನನ್ನವಳು ಅನ್ನೋ ಸತ್ಯ ಈ ರಾತ್ರಿಗಿಂತ ಗಾಢವಾಗಿ ಇರುತ್ತೆ. ನಂದಿನಿ ಅವನ ಎದೆಗೆ ಹೊರಕೊಳ್ಳುತ್ತಾ, ಅರ್ಜುನ್ ನನಗೆ ಒಂದು ಪ್ರಾಮಿಸ್ ಮಾಡ್ತೀಯಾ? ನಮ್ಮ ಮಧ್ಯೆ ಏನೇ ಜಗಳ ಆದರೂ ನೀನು ಹೀಗೆ ಮಾತಾಡಿಸಿ ನನ್ನನ್ನು ಸಮಾಧಾನ ಮಾಡ್ತೀಯ ಅಲ್ವಾ? ಅರ್ಜುನ್ ಖಂಡಿತ, ಆದರೆ ಜಗಳ ಆದಾಗ ನೀನು ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡಬಾರ್ದು, ಸರಿನಾ? ನಂದಿನಿ ಅದನ್ನು ಮಾತ್ರ ಹೇಳೋಕ್ಕಾಗಲ್ಲ. ಸರಿ, ಈಗ ಈ ಮೇಣದ ಬತ್ತಿ ಹಾರು ಹೋಗ್ತದೆ ಅರ್ಜುನ್. ಅರ್ಜುನ್ ಅದು ಆರ್ಲಿ ಬಿಡು, ಈ ಕತ್ತಲೆಯಲ್ಲಿ ನಿನ್ನ ಉಸಿರಾಟದ ಸದ್ದೆ ನನಗೆ ಸಂಗೀತದ ಥರ ಕೇಳಿಸ್ತಾ ಇದೆ. ಇನ್ನು ಯಾಕೆ ದೂರ ಇರಬೇಕಲ್ವಾ? ನಂದಿನಿ ಅವನ ಕತ್ತಿಗೆ ಕೈ ಹಾಕುತ್ತಾ, ದೂರ ಯಾರಿದ್ದಾರೆ, ಇಷ್ಟೊಂದು ಹತ್ತಿರ ಇದ್ಮೇಲೆ ಮೌನಕ್ಕೂ ಜಾಗ ಇಲ್ಲ ಅರ್ಜುನ್. ಅರ್ಜುನ್ ತನ್ನ ದನಿಯನ್ನು ತೀರ ತಗ್ಗಿಸಿ ಅವಳ ಕಿವಿಯ ಹತ್ರ ಬರ್ತಾನೆ. ಕತ್ತಲೆ ಆಯಿತು ಅಂತ ಹೆದರಬೇಡ. ಈ ಕತ್ತಲೆಯಲ್ಲಿ ನೀನನ್ನು ನಾನು ಕಣ್ಣುಗಳಿಂದ ಅಲ್ಲ, ಮನಸ್ಸಿನಿಂದ ನೋಡ್ತಾ ಇದ್ದೀನಿ. ನಂದಿನಿ ಅವನ ಶರ್ಟ್ ಕಾಲರನ್ನು ಬಿಗಿಯಾಗಿ ಹಿಡಿದು ಅವನ ಎದೆಗೆ ಹತ್ತಿರ ಸರಿಯುತ್ತಾ, ನನಗೆ ಈಗ ಕತ್ತಲೆಯ ಭಯ ಇಲ್ಲ ಅರ್ಜುನ್. ನಿನ್ನ ಈ ಉಸಿರಿನ ಬಿಸಿ ತಾಕ್ತಾ ಇದ್ರೆ ಇಡೀ ಜಗತ್ತೇ ಸುರಕ್ಷಿತವಾಗಿದೆ ಅಂತ ಅನ್ನಿಸ್ತಾ ಇದೆ. ಅರ್ಜುನ್ ಅವಳ ನಡು ಬಳಕೆಗೆ ಮೆಲ್ಲಗೆ ಕೈ ಹಾಕಿ ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ, ನಂದಿನಿ ಇಷ್ಟು ಹತ್ತಿರ ನೀನು ಇರ್ತೀಯ ಅಂತ ನನ್ನ ಕನಸಲ್ಲೂ ಅಂದುಕೊಂಡಿರಲಿಲ್ಲ. ನಿನ್ನ ಮೈ ನಡುಗ್ತಿದೆಯಲ್ಲ, ಯಾಕೆ? ನಂದಿನಿ ಅವನ ಭುಜದ ಮೇಲೆ ಮುಖ ಇಟ್ಕೊಂಡು, ಗೊತ್ತಿಲ್ಲ, ಒಂಥರ ಸಂಭ್ರಮ, ಒಂಥರ ಟೆನ್ಷನ್, ನಡುಕ. ನನ್ನ ಮನಸ್ಸು ಪೂರ್ತಿಯಾಗಿ ನಿನ್ನದಾಗಿದೆ ಅರ್ಜುನ್. ಇನ್ನು ಮುಂದೆ ಈ ನಂದಿನಿ ಬರೀ ನಿನಗಾಗಿ ಮಾತ್ರ ಇರ್ತಾಳೆ. ಅರ್ಜುನ್ ಅವಳ ಗಲ್ಲವನ್ನು ಮೆಲ್ಲಗೆ ಎತ್ತಿ ಆ ಕತ್ತಲೆಯಲ್ಲೂ ಅವಳ ಕಣ್ಣುಗಳನ್ನೇ ಸವರಿದಂತೆ, ಈ 19 ವರ್ಷದ ಕಾಯುವಿಕೆಗೆ ಇವತ್ತು ಅರ್ಥ ಸಿಕ್ಕಿದೆ. ನಿನ್ನ ನೆನಪಿದೆಯಾ, ಸಣ್ಣವಳಿದ್ದಾಗ ನನ್ನ ಕೈ ಹಿಡಿದು ಎಲ್ಲಿಗೂ ಹೋಗಬೇಡ ಅಂತ ಹಠ ಮಾಡ್ತಿದ್ದೆ. ಇವತ್ತು ನಾನೇ ಕೇಳ್ತಿದ್ದೀನಿ, ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ ಅಂತ, ಅಲ್ವಾ? ನಂದಿನಿ ಹೋಗೋಕೆ ದಾರಿಯಲ್ಲಿದೆ, ನನ್ನೆಲ್ಲ ದಾರಿಗಳು ನಿನ್ನಲ್ಲೇ ಮುಗಿತವೆ ಅರ್ಜುನ್. ಈ ಕ್ಷಣ, ಈ ರಾತ್ರಿ ನಾವಿಬ್ಬರು ಒಬ್ಬರನ್ನೊಬ್ಬರು ಕಳೆದು ಹೋಗೋಣ. ಅರ್ಜುನ್ ಅವಳ ಹಣೆ, ಕಣ್ಣು ಮತ್ತು ಕೆನ್ನೆಯ ಮೇಲೆ ಮೆಲ್ಲಗೆ ಮುತ್ತಿಡುತ್ತಾ, ನಿನ್ನ ಈ ಮೌನದಲ್ಲಿರೋ 1000 ಮಾತುಗಳು ನನಗೆ ಕೇಳುತ್ತಾ ಇದ್ದಾವೆ. ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ ನಾನು. ನಂದಿನಿ ಅವನ ತುಟಿಗಳ ಮೇಲೆ ಬೆರಳಿಟ್ಟು ತಡೆದು, ಮಾತು ಸಾಕು ಅರ್ಜುನ್, ಈ ಮೌನವೇ ಮಾತಾಡಲಿ. ನಾನು ನಿನ್ನವಳು, ಪೂರ್ತಿಯಾಗಿ ನಿನ್ನವಳು. ಅರ್ಜುನ್ ಅವಳನ್ನು ಮೆಲ್ಲಗೆ ಹಾಸಿಗೆಯ ಮೇಲೆ ಮಲಗಿಸಿದಾಗ ಅವಳ ಕೈಗಳು ಅವನನ್ನು ಮತ್ತಷ್ಟು ಬಿಗಿಯಾಗಿ ಅಪ್ಪಿಕೊಂಡ್ವು. ಕಿಟಕಿಯಿಂದ ಬಂದ ತಣ್ಣನೆಯ ಗಾಳಿ ಅವರ ನಡುವಿನ ಬಿಸಿಯನ್ನು ತಣಿಸಲು ವಿಫಲವಾಗಿತ್ತು. ಅವರ ಉಸಿರಾಟದ ಲಯ ಒಂದೇ ತಾಳಕ್ಕೆ ಬಿದ್ದಿತ್ತು.
ಅರ್ಜುನ್. ನಂದಿನಿ. ನಂದಿನಿ ಅಸ್ಪಷ್ಟ ಧ್ವನಿಯಲ್ಲಿ ಅರ್ಜುನ್, ಐ ಲವ್ ಯು. ಇವತ್ತು, ನಾಳೆ ಮತ್ತು ಯಾವತ್ತಿಗೂ ಕೂಡ ನಾನು ನಿನ್ನನ್ನು ತುಂಬ 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 ಪ್ರೀತಿಸ್ತೀನಿ. ನಂದಿನಿ ಮಾತಾಡಲೇ ಇಲ್ಲ. ಬದಲಿಗೆ ಅವನನ್ನು ಮತ್ತಷ್ಟು ಹತ್ತಿರಕ್ಕೆ ಎಳೆದುಕೊಂಡು ತನ್ನ ಪ್ರೀತಿಯನ್ನು ಮೌನವಾಗಿ ಅರ್ಪಿಸಿದ್ಲು. ಹೊರಗೆ ಮಳೆ ಬದಲಾಗ್ತಾ ಇದ್ರೆ ಒಳಗೆ ಎರಡು ಜೀವಗಳು ಒಂದು ಸುಂದರ ಕಾವ್ಯದಂತೆ ಒಂದಾಗ್ತಾ ಇದ್ದವು. ಈ ಕಥಾಭಾಗವನ್ನು ಮುಂದುವರಿಸೋಕೆ ನೀವು ಇಷ್ಟಪಟ್ಟರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಪಾರ್ಟ್ 3 ಅಂತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.